ಸರ್ ಈಗ ಆಕ್ಚುಲ್ ಆಗಿ ಅದು ಫ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗಬೇಕಾಗಿದ್ದು 1:20ಕ್ಕೆ 1:38ಕ್ಕೆ ಫ್ಲೈ ಆಗುತ್ತೆ. 20 ಸುಮಾರು 18-20 ನಿಮಿಷ ಡಿಲೇ ಆಗಿದೆ. ಕರೆಕ್ಟ್. ಆ ಡಿಲೇ ಆದಾಗ ಅವ್ರಿಗೆ ಒಂದು ಡೌಟ್ ಬಂದಿರ್ಬೇಕಲ್ಲ ಪೈಲಟ್ಗೆ, ಯಾಕೆ ಈ ತರ ಡಿಲೇ ಆಗಿದೆ, ಏನೋ ಸಮಥಿಂಗ್ ಏನೋ ಆಗಿರ್ಬೇಕು ಅಂತ ಹೇಳಿ. ಆಗ ನಿಮ್ಗೆ ಅಂದ್ರೆ ಜನರಲ್ ಆಗಿ ಕೇಳ್ತಾರೆ, ಯಾಕಂದ್ರೆ ಇವತ್ತು ಪ್ರತಿಯೊಬ್ರು ಕೂಡ ಫ್ಲೈ ಮಾಡೋದಕ್ಕೆ ಹೆದರ್ತಿದ್ದಾರೆ. ಯಾಕೆ ಬೇಕಪ್ಪ? ಡಿಲೇ ಕ್ಯಾನ್ ಬಿ ಮಲ್ಟಿಪಲ್ ರೀಸನ್. It can't be just because of ಗೊತ್ತಿದೆ ಯಾರೋ ಒಬ್ರು ಪ್ರಯಾಣಿಕರ boarding last minute ಅಲ್ಲಿ ಅಥವಾ baggage, departure clearance. There are multiple factors involved. ನೀವು ಬೋಯಿಂಗ್ 787 ನೀವು ಕೂಡ ಫ್ಲೈ ಮಾಡೋದ್ರಿಂದ ನಾನು ನಿಮ್ಗೆ ಕೇಳ್ತೇನೆ, ನೀವು ಎಂಟ್ರಿ ಆಗ್ತಾ ಇದ್ದಂತೆ ನೀವೇನ್ ಮಾಡ್ತೀರಿ? ಒಳಗಡೆ ಹೋಗಿ ಕಾಕ್ಪಿಟ್ ಅಲ್ಲಿ ಕೂರ್ತಾ ಇದ್ದಂತೆ ನಿಮ್ಮ ಮೊದಲ ಕೆಲಸ ಏನಾಗಿರುತ್ತೆ? ಎಷ್ಟು ನಿಮಿಷ ತಗೊಳ್ತೀರಿ ನೀವೆಲ್ಲವೂ ಕೂಡ ಓಕೆ ಮಾಡೋದಕ್ಕೆ? ಏನೇನ್ ಚೆಕ್ ಮಾಡ್ಕೊಳ್ತೀರಿ? ಸರಿ, ಏರ್ಕ್ರಾಫ್ಟ್ ಅಲ್ಲಿ ಬಿಫೋರ್ ಒಳಗಡೆ ಎಂಟ್ರಿ ಆದ್ರಿ, ಸೊ ಒಳಗಡೆ ಎಂಟ್ರಿ ಆದವು. ಸೊ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಅಂದ್ರೆ ಪ್ರೀ ಫ್ಲೈಟ್ ಚೆಕ್ಸ್ ನಡೆದಿರುತ್ತಾ, ವೇಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಅದ್ ಕ್ಯಾಪ್ಟನ್ ಸೈನ್ ಮಾಡಿರ್ತಾರ, ಎಲ್ಲ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಇದೆಯಾ, ಪ್ರೀ ಫ್ಲೈಟ್ ಚೆಕ್ಸ್ ಇದೆಲ್ಲ ಆಗಿದೆಯಾ, ಇದೆಲ್ಲ ಫಸ್ಟ್ ಯು ಸಿ ದ ಡಾಕ್ಯುಮೆಂಟೇಶನ್. ಏರ್ಕ್ರಾಫ್ಟ್ ಇಸ್ ಫಿಟ್ ಟು ಫ್ಲೈ. ಅವ್ರು ಚೆಕ್ ಮಾಡ್ತಾರೆ, ಅದ್ರಲ್ಲಿ ನೀವೇನ್ ಚೆಕ್ ಮಾಡ್ತೀರಿ? ನಾವು ಅದನ್ನ ವೆರಿಫೈ ಮಾಡ್ಬೇಕಲ್ಲ. ಸೊ ಮೇಕ್ ಶೂರ್ ಎಲ್ಲ ರೈಟ್ ಇದೆ. ಬೈ ಎಂಡ್ ಆಫ್ ದ ಡೇ ಪೈಲಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಏರ್ಕ್ರಾಫ್ಟ್, ಪೈಲಟ್ ಇನ್ ಕಮಾಂಡ್. ಸೊ ಯಾರೇನೇ ಚೆಕ್ ಮಾಡಿದ್ರು ನಾವು ಚೆಕ್ ಮಾಡಿ ಮೇಕ್ ಶೂರ್ ಆ ಏರೋಪ್ಲೇನ್ ಫಿಟ್ ಟು ಫ್ಲೈ ಅಂಡ್ ಓನ್ಲಿ ಕಾನ್ಫಿಡೆನ್ಸ್ ಇದ್ರೇನೆ ಯು ವಿಲ್ ಟೇಕ್ ಓವರ್ ದ ಫ್ಲೈ. ನಾನು ಕೇಳಿದೆ, ನೀವು ಕಾಕ್ಪಿಟ್ ಅಲ್ಲಿ ಕುತ್ಕೊಂಡ್ರಿ, ಅವರು ವೈಟ್ ಶೀಟ್ ತಗೊಂಬಂದ್ ಕೊಡ್ತಾರೆ, ಅದು ಎಲ್ಲ ಏನೇನ್ ಚೆಕ್ ಆಗಿದೆ, ಫಿಸಿಕಲ್ ಚೆಕ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಚೆಕ್ ಆಗಿರ್ಬೋದು, ಅದೆಲ್ಲ ತಗೊಂಬಂದ್ ಕೊಟ್ಟು ನಿಮ್ಗೆ ಈ ತರ ಶೀಟ್ ಕೊಡ್ತಾರೆ. ಆ ಶೀಟ್ ಇಟ್ಕೊಂಡು ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ? ಅದನ್ನೆಲ್ಲ ಅಲ್ಲಿರುವಂತಹ ಸಿಸ್ಟಮ್ಗಳು ಅದೆಲ್ಲ ಪ್ರತಿಯೊಂದು ಟೈಮಲ್ಲೂ ಕೂಡ ನೀವು ಫ್ಲೈ ಮಾಡ್ಬೇಕಾದ್ರೆ ಇದನ್ನೇ ಮಾಡ್ತೀರಿ. ಎಕ್ಸಾಕ್ಟ್ಲಿ. ನಿಮ್ಗೆ ಆ ಟೈಮಲ್ಲಿ ಎರರ್ಸ್ ಏನಾಗಿರುತ್ತೆ ಅಂತ ಗೊತ್ತಾಗೋದಿಲ್ವಾ? ಸಿ ದ ಪ್ರೀವಿಯಸ್ ಫ್ಲೈಟ್ ಅಲ್ಲಿ ಏನಿರುತ್ತೆ, ಯು ವಿಲ್ ಬಿ ಬ್ರೀಫ್ಡ್ ಆನ್ ದಟ್. ಆ ಏರ್ಕ್ರಾಫ್ಟ್ ಅಲ್ಲಿ ದೇ ವಿಲ್ ಬಿ ಮೆನ್ಷನ್ ಏನೇ ಮಾಲ್ ಫಂಕ್ಷನ್ ಏನೇ ಇದ್ರೂ ಎವ್ರಿಥಿಂಗ್ ವಿಲ್ ಬಿ ಲಾಗ್ಡ್. ಟೆಕ್ನಿಕಲ್ ಲಾಗ್ ಬುಕ್ ಇರುತ್ತೆ. ಸೊ ಯು ವಿಲ್ ಸಿ ದಟ್ ನಾರ್ಮಲಿ ಏನೇ ಇದ್ರು, ಇಫ್ ಇಟ್ಸ್ ಎ ಥ್ರೆಟ್ನಿಂಗ್ ಫಾರ್ ದ ಫ್ಲೈಟ್ ಸೇಫ್ಟಿ, ದಟ್ ವಿಲ್ ಬಿ ಅಡ್ರೆಸ್ಡ್. ವಿತೌಟ್ ದಟ್ ದ ಏರ್ಕ್ರಾಫ್ಟ್ ವುಡ್ ನಾಟ್ ಟೇಕ್ ಆಫ್. ಲೈಫ್ ಥ್ರೆಟ್ನಿಂಗ್ ತರ ಏನಾದ್ರು ಪ್ರಾಬ್ಲಮ್ ಇದ್ರೆ, ಈ ಬೇಸಿಕ್ ಪ್ರಾಬ್ಲಮ್ ಇದ್ರೆ ದೇ ವಿಲ್ ಸಿ, ಓಕೆ ಈ ಏರ್ಪೋರ್ಟ್ ಅಲ್ಲಿ ಸರ್ವಿಸ್ ಇಲ್ಲ, ನೆಕ್ಸ್ಟ್ ಏರ್ಪೋರ್ಟ್ ವೆನೆವರ್ ದ ಏರ್ಕ್ರಾಫ್ಟ್ ಇಸ್ ಲ್ಯಾಂಡೆಡ್ ಇನ್ ಡಿಫರೆಂಟ್ ಇದರಲ್ಲಿ ಹೇಳ್ತಿರ್ತೀರಾ, ವಿ ಆರ್ ರೆಡಿ ಟು ಟೇಕ್ ಆಫ್, ನೀವು ಕಾಶನ್ಸ್ ಕೊಡ್ತಾ ಇರ್ತೀರಲ್ವಾ? ಕರೆಕ್ಟ್. ಸೊ ನೀವು ಅದನ್ನ ಅಂದ್ರೆ ಎಲ್ಲ ಆಗಾದ್ಮೇಲೆ ಡೋರ್ ಕ್ಲೋಸ್ ಮಾಡ್ತಾರೆ. ಡೋರ್ ಕ್ಲೋಸ್ ಮಾಡಿದ್ಮೇಲೆ ನೀವೊಂದು ವರ್ಡ್ ಏನೋ ಹೇಳ್ತೀರಾ, ನಾವೀಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಸ್ಟಾರ್ಟ್ ಮಾಡಿ ರನ್ವೇಗೆ ಹೋಗ್ಬಿಟ್ಟು ಸ್ಟಾಪ್ ಮಾಡ್ಕೊ ಅಂದ್ರೆ ನಿಲ್ಸ್ಕೋತೀರಾ. ಎಲ್ಲ ಬೋರ್ಡಿಂಗ್ ಆದ್ಮೇಲೆ ಟೇಕ್ ಆಫ್ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೋತೀರಾ. ಅಲ್ಲಿಂದ ನೀವು ಇಮಿಡಿಯೇಟ್ ಆಗಿ ಟೇಕ್ ಆಫ್ ಹೋಗೋದಕ್ಕೆ ರೆಡಿ ಆಗ್ತೀರಾ. ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಎರರ್ಸ್ ಗೊತ್ತಾಗೋದಿಲ್ವಾ? ಸರ್, ಇಫ್ ಆ ಎರರ್ಸ್ ಏನೋ ಗೊತ್ತಾಗಿದ್ರೆ ದಿಸ್ ಏರ್ಕ್ರಾಫ್ಟ್ ವುಡ್ ನಾಟ್ ಹ್ಯಾವ್ ಟೇಕನ್ ಆಫ್. ಸೊ ಎವ್ರಿ ಒನ್ ಆರ್ ಕಮೆಂಟಿಂಗ್ ಫ್ಲಾಪ್ಸ್ ಏರ್ಕ್ರಾಫ್ಟ್ ಅದ್ ನೋಡಿದ್ರೆ ಫುಲ್ಲಿ ಲೋಡೆಡ್ ಏರ್ಕ್ರಾಫ್ಟ್. ಸೊ ಫುಲ್ಲಿ ಲೋಡೆಡ್ ಏರ್ಕ್ರಾಫ್ಟ್ ಟೇಕ್ ಆಫ್ ಆದ ತಕ್ಷಣ ಆ ವಿಂಗು ಇಟ್ ಶುಡ್ ಬೆಂಡ್ ಡೌನ್, ಸಿ ಕರ್ವ್ ತರ ಆಗಬೇಕು. ಬಿಕಾಸ್ ದ ಲಿಫ್ಟ್ ವಿಲ್ ಬ್ರಿಂಗ್ ದಟ್ ಡೌನ್, ಹೈ ಪ್ರೆಷರ್. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಯು ಕಾಂಟ್ ಸಿ ದಟ್ ಸ್ವೆಪ್ಟ್ ಆಫ್ ದ ಲಿಫ್ಟ್ ಇಲ್ಲ. ಸೊ ಮೇ ಬಿ ದೇರ್ ಕುಡ್ ಬಿ, ಐ ಡೋಂಟ್ ಥಿಂಕ್ ಸೊ ಎನಿವೇರ್ ಪ್ರಾಬ್ಲಮ್. ಟೇಕ್ ಆಫ್ ರೋಲ್ ಅಲ್ಲಿ ಏನು ಪ್ರಾಬ್ಲಮ್ ಇದ್ದಿದ್ರೆ ದೇ ವುಡ್ ಹವ್ ಅಬಾರ್ಡೆಡ್ ದ ಟೇಕ್ ಆಫ್ ಅಂಟಿಲ್ ದ V1 ಸ್ಪೀಡ್, ಡಿಸಿಷನ್ ಸ್ಪೀಡ್ ಆದ್ಮೇಲೆ ಯು ಟೇಕ್ ಆಫ್. ಓಕೆ, ಸ್ಪೀಡ್ ತಗೊಳಕ್ಕೆ ಎಷ್ಟು ಸಮಯ ತಗೊಳ್ತೀರಿ ಸರ್? ಡಿಸಿಷನ್ ಸ್ಪೀಡ್ ಇಟ್ಸ್ ಮ್ಯಾಟರ್ ಆಫ್ ಪ್ರಾಬ್ಲಿ ಐ ಥಿಂಕ್ 1.5 minutes. ಅಂದ್ರೆ ಅಲ್ಲಿಂದ ಅಲ್ಲಿ ಹೋದ್ಮೇಲೆ ಅಂದ್ರೆ ಮೇಲೆ ಫ್ಲೈ ಆಗೋದಕ್ಕೆ ಈಗ ಫ್ಲೈ ಮಾಡ್ಬೇಕಂದ್ರೆ ಒನ್ ಇಸ್ ಫ್ಲೈಯಿಂಗ್ ಪೈಲಟ್, ಒನ್ ಇಸ್ ನಾನ್ ಫ್ಲೈಯಿಂಗ್ ಪೈಲಟ್. ಈಗ ಫ್ಲೈಯಿಂಗ್ ಪೈಲಟ್ ಏನಂತಾರೆ, ಯು ವಿಲ್ ಹ್ಯಾವ್ ದ ಯೋಕ್, ಯು ವಿಲ್ ಬಿ ಫ್ಲೈಯಿಂಗ್. ನಾನ್ ಫ್ಲೈಯಿಂಗ್ ಪೈಲಟ್ ಏನ್ ಮಾಡ್ತಾರೆ, ಈಗ V1 VR ದೆನ್ ರೊಟೇಟ್ ಆದ ತಕ್ಷಣ ಏನಾಗುತ್ತೆ, ಪಾಸಿಟಿವ್ ರೈಟ್ ಅಂತ ಅನೌನ್ಸ್ ಮಾಡಬೇಕು ಫ್ಲೈಯಿಂಗ್ ಪೈಲಟ್. ಅವಾಗ ನಾನ್ ಫ್ಲೈಯಿಂಗ್ ಪೈಲಟ್ ವಿಲ್ ರಿಟ್ರಾಕ್ಟ್ ದ ಲ್ಯಾಂಡಿಂಗ್ ಗೇರ್. ಇದು ಯಾವಾಗ ಆಗುತ್ತೆ, ಒಂದು 50 feet to 100 feet above the ground. Just as soon as you see aircraft is climbing vertical speed indicator, then you will retract the landing gear. ಅದು ಬಟ್ ಈ ಸಿಚುವೇಶನ್ ಅಲ್ಲಿ ನೀವು ನೋಡಿ, ಈವನ್ 600 feet ದ ಲ್ಯಾಂಡಿಂಗ್ ಗೇರ್ ಇಸ್ ನಾಟ್ ರಿಟ್ರಾಕ್ಟೆಡ್. ಇದು ಏನ್ ಹೇಳುತ್ತಂದ್ರೆ, ಮೇ ಬಿ ದ ಪೈಲಟ್ ಆಲ್ರೆಡಿ ನ್ಯೂ ಆಫ್ಟರ್ ದ V1 ಅಂದ್ರೆ ಡಿಸಿಷನ್ ಸ್ಪೀಡ್, ಅಲ್ಲೇ ಗೊತ್ತಾಗಿದೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಪ್ರಶ್ನೆ ಅದಾಗಿತ್ತು ಸರ್. ಈಗ ಫ್ಲೈ ಆಗೋದಕ್ಕೆ ಅಂದ್ರೆ ವಿಮಾನ ಮೇಲೆ ಹೇಳೋದಕ್ಕೆ ಶುರುವಾಯ್ತು, ಅದು ನೋಡಿದಾಗ ನಮ್ಮ ನಾರ್ಮಲ್ ಭಾಷೆನಾಗ ಹೇಳ್ತದೆ, ಮೇಲೆ ಹೇಳೋದಕ್ಕೆ ಶುರುವಾಯ್ತು.
ಮೇಲೆ ಹೇಳೋದಕ್ಕೆ ಶುರುವಾದಾಗಿಂದ ನಾವು ಕೌಂಟ್ ಆಗ್ತಾ ಇದೀವಿ ನೋಡಿ 36 ಸೆಕೆಂಡ್ ವರೆಗೂ ಹೋಗುತ್ತೆ. ಓಕೆ, ಆ 36 ಸೆಕೆಂಡ್ ಪೈಲಟ್ ಏನೆಲ್ಲ ಮಾಡಿರ್ತಾರೆ ಸರ್ ಅದೇನಾಗಿರುತ್ತೆ ಅಂದ್ರೆ ಫಸ್ಟ್ ಲ್ಯಾಂಡಿಂಗ್ ಗೇರ್ ಅಪ್, ಫಸ್ಟ್ ಥಿಂಗ್ ಲ್ಯಾಂಡಿಂಗ್ ಗೇರ್ ಅಪ್, ದೆನ್ ಪವರ್ ಅಡ್ಜಸ್ಟ್ಮೆಂಟ್ ಫಾರ್. ಸೊ ಫಸ್ಟ್ ಏನಾಗುತ್ತೆ ಅಂದ್ರೆ ಯು ಪಿಚ್ ಅಪ್ ಟು 2.5 to 3 degrees. ಅದು ಏರ್ಕ್ರಾಫ್ಟ್ ಮೇಲ್ ಬರುತ್ತೆ. ದೆನ್ ಯು ಪಾಸಿಟಿವ್ ರೇಟ್ ಯು ಅನೌನ್ಸ್, ದೆನ್ ಲ್ಯಾಂಡಿಂಗ್ ಗೇರ್ ಅಪ್ ಆಗುತ್ತೆ. Then you pitch up to the altitude up to 12 to 15 degrees. Sometimes it's up to 17 degrees. ಈಗ ಅಲ್ಲಿ ನೋಡಿದ್ರೆ 22 ಸೆಕೆಂಡ್ ಗೆ ಒಂದು ರೇಂಜ್ ಹೋಗುತ್ತೆ. ಆ 22 ಸೆಕೆಂಡ್ ಇಂದ ಡೌನ್ ಆಗೋಕೆ ಶುರು ಆಗುತ್ತೆ. ರೀಸನ್ ಏನಂದ್ರೆ the aircraft lost the lift because either the aircraft lost lift ಆಗ ಕಾರಣ ಇಂಜಿನ್ ಅಲ್ಲಿ ಪವರ್ ಜನರೇಟ್ ಆಗ್ತಾ ಇಲ್ಲ ವಾಟ್ ರಿಕ್ವೈರ್ಡ್. ಸೊ ಈ ಕ್ಲೈಂಬ್ ಆಯ್ತು, ಲ್ಯಾಂಡಿಂಗ್ ಗೇರ್ ಅವ್ರು ಅಪ್ ಮಾಡಿಲ್ಲ. ಮೇ ಬಿ ದೇ ನ್ಯೂ ದಟ್ ದೇರ್ ಇಸ್ ಸಮ್ ಪ್ರಾಬ್ಲಮ್. ಅದು ಕರೆಕ್ಟ್ ಕಾನ್ಫಿಗರೇಷನ್ ವಿಮಾನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ ಅಂತ ಹೇಳ್ತೀವಿ. ಹಳೆ ವಿಮಾನಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಸರ್? ಸರ್ ಇಟ್ಸ್ ಎ ಸ್ಟೇಟ್ ಆಫ್ ದ ಆರ್ಟ್. ಎಲ್ಲ ವಾಟ್ ಎವರ್ ದ ನ್ಯೂ ಟೆಕ್ನಾಲಜಿ ಫಾರ್ ದ ಸೇಫ್ಟಿ ಆಫ್ ದ ಏರ್ಕ್ರಾಫ್ಟ್. ನೀವು ಕ್ರಾಶ್ ಮಾಡ್ತೀನಿ ಕ್ರಾಶ್ ಮಾಡಕ್ಕಾಗಲ್ಲ. ಈಗ ಇದೇ ಈ ತರ ಸ್ಮ್ಯಾಶ್ ಆಗಿ ಹೋಯ್ತಲ್ಲ ಸರ್, ಇನ್ ಜನರಿಗೆ ಹೆಂಗೆ ಅಲ್ಲ, ಇಟ್ಸ್ ಎ ಮಿಸ್ಟ್ರಿ. ದಿಸ್ ಇಸ್ ಎ ಮಿಸ್ಟ್ರಿ. ಹೋಗೋದೇ ಅಂದ್ರೆ ಭಯಕ್ಕೆ ಶುರು ಆಯ್ತು ಈಗ. ಅಲ್ಲ, ಯು ಸಿ ದ ಹಾಟ್ಸ್ ಡೈಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ ಕಾರಲ್ಲಿ, ಎಷ್ಟು ಫ್ಲೈಟ್ಸ್ ಟೇಕ್ ಆಫ್ ಆಗುತ್ತೆ. ಯು ಸಿ ಒನ್ಸ್ ಇನ್ ಎ ವೈಲ್ 1:1 billion ಚಾನ್ಸ್ ದ ಏರ್ಕ್ರಾಫ್ಟ್ ಕ್ರಾಶಸ್ ಹ್ಯಾಪನ್ಸ್. ಬಟ್ ಕಾರ್ಗಳು flight today, not the two-wheeler or four-wheeler. The safest mode of transport is the flight. Of course. So ಇದು ಒಂದಾಗಿದ್ರೆ ಅದರಿಂದ ಲಾ ಫ್ಲೈಟ್ ಅಲ್ಲೂ ಹಿಂಗೆ ಆಗುತ್ತೆ. ನೀವು ನೋಡ್ತೀರಾ ದಿನ, ಇಟ್ಸ್ ಡಿಫಿಕಲ್ಟ್ ಟು ಡ್ರೈವ್ ಆನ್ ರೋಡ್ಸ್ ನೌ ಡೇಸ್. ಇಟ್ಸ್ ಈಸಿಯರ್ ಟು ಫ್ಲೈ. ಈಸಿಯರ್ ಟು ಫ್ಲೈ ಡೆಫಿನೆಟ್ಲಿ. ಅದು ನೋಡಿ ಅಲ್ಲಿ ವಿಡಿಯೋ ನೋಡ್ತಾ ಇದೀವಿ ಶಿವರಾಮ್ ಸರ್. ಸರ್ ಈಗ ನನ್ನ ಅನಾಲಿಸಿಸ್ ಏನ್ ಅನ್ಸುತ್ತಂದ್ರೆ, ಸಿ ಜಸ್ಟ್ ಆಫ್ಟರ್ ಟೇಕ್ ಆಫ್ ವಾಟ್ ಹ್ಯಾಸ್ ಹ್ಯಾಪನ್, they took off landing gear. Normally they should come up about 100 feet. They didn't bring the landing gear up. It still keep climbing up. Still keep climbing up ಅಲ್ಲಿ ಒಂದು 625 feet ವರೆಗೂ ಕ್ಲೈಂಬ್ ಆಗಿದೆ. Then it started. ಸೊ ಅಲ್ಲಿ ಪವರ್ ಲಾಸ್ ಆಗಿದೆ. ಏರ್ಕ್ರಾಫ್ಟ್ couldn't maintain the flight. ಅಂದ್ರೆ ಅಲ್ಲಿವರೆಗೂ ಪವರ್ ಸಪ್ಲೈ ಆಗ್ತಾ ಇತ್ತು, ಅಲ್ಲಿ ಪವರ್ ಲಾಸ್ ಆಗಿರಬಹುದು. ಪವರ್ ಸಪ್ಲೈ. He has given the mayday call immediately after takeoff. So that mayday call, why has he given? ಯಾಕೆ ಕೊಟ್ಟಿದ್ದಾರೆ? There is some, because he has noticed something wrong. ಏನೋ ತಪ್ಪಾಗಿದೆ ಏರ್ಕ್ರಾಫ್ಟ್ ಸಿಸ್ಟಮ್ ನಲ್ಲಿ, ಬಿಕಾಸ್ ಆಫ್ ವಿಚ್, ಅಂಡ್ ಇಟ್ಸ್ ಎ ವೆರಿ ಡೈರ್ ಎಮರ್ಜೆನ್ಸಿ. ಅಂದ್ರೆ ಡಿಸ್ಟ್ರೆಸ್ ಫೇಸ್ ನಲ್ಲಿ ಬರುವಾಗ ನಾವು ಮೇಡೆ ಕಾಲ್ ಕೊಡ್ತೀವಿ. ಆಮೇಲೆ ಸರ್ ಇನ್ನೊಂದು ಅರ್ಜೆನ್ಸಿ ಫೇಸ್ ಅಂತ ಇದೆ, ಅದು ಪ್ಯಾನ್ ಕಾಲ್. ಅಷ್ಟು ಅರ್ಜೆನ್ಸಿ. ಈಗ ಅವರು ಮೇಡೆ ಕಾಲ್ ಕೊಟ್ರು, ಆದ್ರೆ ಇನ್ನು ಏರ್ಪೋರ್ಟ್ ರೇಂಜ್ ಇಂದ ದಾಟೇ ಇಲ್ಲ, ರನ್ವೇ ರೇಂಜ್ ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟು ದೂರ. ಹೌದು, ಅದ್ರ ಬಟ್ ಎಟಿಸಿಗೆ ಸಂಪರ್ಕ ಕಡಿತ ಆಗೋಷ್ಟು ರೇಂಜ್ ದಾಟಿ ಹೊರಟೋಗಿತ್ತ.